ಸ್ನೇಹಿತರೆ ನಮಸ್ಕಾರ. ಬೆಳಿಗ್ಗೆ 5 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ 2 ವೀಲರ್ ಸ್ಟಾರ್ಟ್ ಮಾಡ್ಕೊಂಡು ಹೊರಗೆ ಬಂದೇ ಬಿಟ್ವಿ. ಎಲ್ಲಿಗೆ ಅಂತ ಕೇಳೋದಿಲ್ವಾ? ಎಲ್ಲಿಗೆ ಅಂತಂದರೆ ಕರಿಬಸವೇಶ್ವರ ದೇವಸ್ಥಾನ ಅಥವಾ ಅಜ್ಜಯ್ಯನ ಸನ್ನಿಧಾನ ಉಕ್ಕುಡ್ಗಾತ್ರಿಗೆ. ನಮಸ್ಕಾರಾಯ ನಮಃ ಶಂಭವೇ ಚ ಮಯೋ ಭವೇ ಚ ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ. ಬಂದ ತಕ್ಷಣನೇ ಹಳೆದೊಂದು ಲಂಗಿ ಕಟ್ಕೊಂಡು ಸೀದಾ ಒಳೆ ನೀರು ಸ್ನಾನಕ್ಕೆ ಅಂತ ಹೊರಟೆ. ತುಂಗಭದ್ರಾ ನದಿ ನೀರಿಗೆ ಇಳಿದು ದೇವರೇ ಇರೋ ಬರೋ ಪಾಪನೆಲ್ಲ ತೊಳೆದ್ಬಿಟ್ಟು ಕ್ಲೀನ್ ಕೃಷ್ಣಪ್ಪನ ಮಾಡ್ಬಿಡಪ್ಪ ಅಂತ ಹೇಳಿ 3 ಸಲ ಮುಳುಗಳ್ಕೊಂಡು ಆಚೆ ಬಂದೆ. ಸ್ನಾನ ಮುಗಿಸಿ ಆಚೆ ಬಂದು ನೋಡಿದ್ರೆ ಯಾವುದೋ ಲೇಡೀಸ್ ಜೊತೆ ಸಂಭಾಷಣೆ ನಡೀತಾ ಇತ್ತು. ಸಂಭಾಷಣೆ ಎಲ್ಲ ಮುಗಿದ್ಮೇಲೆ ದೇವರ ದರ್ಶನ ಆಯಿತು. ದರ್ಶನ ಎಲ್ಲ ಮುಗಿದ್ಮೇಲೆ ಎಂಟ್ರಿ ಕೊಟ್ಟಿದ್ದು ಊಟದ ಕೋಣೆಗೆ. ನಾನು ಹೋಗ್ಬೇಕಾದ್ರೆ 3 ಗಂಟೆ ಆಗಿದ್ದರಿಂದ ಊಟದ ಕೋಣೆ ಎಲ್ಲ ಖಾಲಿ ಹೊಡಿತಾ ಇತ್ತು. ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ಗೆ ಅಂತ ಕೂತಿದ್ದಾಗ ನನ್ನ ತಲೆ ಬಂದಿದ್ದ ಪ್ರಶ್ನೆ ಏನಂದರೆ, ನೈಟ್ ಇಲ್ಲೇ ಉಳ್ಕೊಳ್ಳೋದ ಅಥವಾ ಇವಾಗಲೇ ಹೋಗೋದ ಅಂತ. ಫೈನಲಿ ಇಲ್ಲೇ ಉಳ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಅಲ್ಲೇ ಸ್ಟೇ ಆದೆ. ರಾತ್ರಿ 7:15 ಭಜನೆ ಸ್ಟಾರ್ಟ್ ಆಗುತ್ತೆ. ಭಜನೆ ಮಾಡೋಂಥ ಟೈಮಲ್ಲಿ ಸ್ಪ್ಲಿಟ್ ಪರ್ಸ್ನಾಲಿಟಿ ಡಿಸೀಸ್ ಅಥವಾ ಭೂತದಿಂದ ತೊಂದರೆ ಒಳಗಾಗಿರೋರು ಈ ರೀತಿ ವರ್ತನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದನ್ನೆಲ್ಲ ನೋಡ್ಕೊತ ಕೂತ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಟೈಮ್ ಆಗಿತ್ತು ರಾತ್ರಿ 10 ಗಂಟೆ. ಭಜನೆ ಎಲ್ಲ ಮುಗಿಸ್ಕೊಂಡು ನಾವು ಮುಂದೆ ಸಾಗಿದ್ದು ಪ್ರಸಾದದ ಕೋಣೆಗೆ. ಮಧ್ಯಾಹ್ನ ಎಲ್ಲ ಖಾಲಿ ಓಡಿಸಿದ್ದು ಪ್ರಸಾದದ ಕೋಣೆ ನೈಟ್ ನೋಡಿದ್ರೆ ತುಂಬಿ ತುಳುಕ್ತಾ ಇತ್ತು. ನಾನು ಅಲ್ಲೇ ಎಲ್ಲ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಆಚೆ ಬಂದೆ. ಪ್ರಸಾದ ಮಾತ್ರ ತುಂಬ ಸೂಪರಾಗಿತ್ತು. ಅನ್ನ ಸಾಂಬಾರು ಮಾತ್ರ ತುಂಬ ಟೇಸ್ಟಿ. ಮಲ್ಕೊಳ್ಳೋದು ಎಲ್ಲಿ ಅಂತ ಜಾಗ ಹುಡುಕ್ಬೇಕಾದ್ರೆ ನನಗೆ ಸಿಕ್ಕಿದ್ದು ದೇವಸ್ಥಾನದ ಆವರಣ. ದೇವಸ್ಥಾನದ ಕಡೆಯಿಂದನೇ ಚಾಪೆನ ಬಾಡಿಗೆ ರೂಪದಲ್ಲಿ ಕೊಡ್ತಾರೆ. ಒಂದು ನೈಟ್ಗೆ 10 ರೂಪಾಯಿ ಬಾಡಿಗೆ ಮತ್ತು 100 ರೂಪಾಯಿ ಅಡ್ವಾನ್ಸ್ ತೊಗೊತಾರೆ. ನಾನು ಕೂಡ ಒಂದು ಚಾಪೆ ಬಾಡಿಗೆಗೆ ತೊಗೊಂಡು ಬ್ಯಾಗ್ನ ತಲ್ದಿ ಮಾಡಿಕೊಂಡು ನೈಟಲ್ಲೇ ಮಲ್ಕೊಂಡೆ. ಬೆಳಿಗ್ಗೆ 7 ಗಂಟೆಗೆ ಎಚ್ಚರಿಕೆ ಆಯಿತು. ಸ್ನಾನ ಮುಗಿಸಿ ಮನೆ ಕಡೆ ಹೊರಡೋ ಸಮಯ ಬಂತು. ಹೊರಡೋಕ್ಕೂ ಮುಂಚೆ ಜನರ ಹತ್ರ ನಮ್ಮದೊಂದು ಮನವಿ. ದೇವ್ರ ಮೇಲಿನ ಭಯಭಕ್ತಿಗೋಸ್ಕರನಾದ್ದು ಪುಣ್ಯಕ್ಷೇತ್ರ ಮತ್ತು ಪರಿಸರನ ಸ್ವಚ್ಛವಾಗಿಟ್ಕೊಳ್ಳಿ. ಕಲುಷಿತ ಬಟ್ಟೆಗಳನ್ನೆಲ್ಲ ನೀರಿಗೆ ಹಾಕಿ ನದಿ ನೀರನ್ನ ಹಾಳು ಮಾಡಬೇಡಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನು ಮಾತ್ರ ಮರೀಲೇಬೇಡಿ. ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ.